ಯಾವ ರೀತಿ ಮನೆಯಲ್ಲಿ ಸ್ಯಾಂಡ್ವಿಚ್ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು ಸ್ಪೂನ್ ಗೀ, ಆನಿಯನ್ ಕಟ್ ಮಾಡ್ಕೊಂಡಿರೋದು, ಒಂದು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಚಿಕನ್ ಬಿರಿಯಾನಿ ಪೌಡರ್ ಸ್ವಲ್ಪ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಮ್ಯಾಗಿ ಮಸಾಲ ಆ ಥರ ಯಾವ್ದಾರು ಹಾಕ್ಕೋಬೋದು. ನೆಕ್ಸ್ಟ್ ಫ್ರೈ ಆದಮೇಲೆ ಫ್ರೈ ಆದಮೇಲೆ ಇದನ್ನ ಸೈಡಿಗೆ ಅದಕ್ಕೆ ಟೊಮಾಟೊ ಹಾಕಿ, ಸಣ್ಣದಾಗಿ ಟೊಮಾಟೊ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ನೆಕ್ಸ್ಟ್ ಬನ್ನ ಗೀಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ತುಪ್ಪ, ನೀವು ಯಾವ ತುಪ್ಪ ಬೇಕು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ ನೋಡಿ ಈ ಥರ ಅದಕ್ಕೆ ನಾವು ಫಸ್ಟೇ ಮಾಡಿದ್ವಲ್ಲ ಆಗಲೇ ಬಂದು ಫ್ರೈ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಟೊಮಾಟೊ ಸಾಸ್, ಕೆಚಪ್ ಹಾಕಿ ಆವಾಗಲೇ ಮಸಾಲೆ ಮಾಡ್ಕೊಂಡಿದ್ವಿ ಟೊಮೊಟೊ ಹಾಕಿದ್ದು ಅದು ಸ್ವಲ್ಪ ಹಾಕಿ ಮೇಲೆ ಸ್ವಲ್ಪ ಕೆಚಪ್ ಆದರೆ ಸ್ಯಾಂಡ್ವಿಚ್ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ.